ಮುಂಚೆಯಿಂದ RCB ಬರ್ತಾ ಇದ್ದೀನಿ, ಇವಾಗ್ಲೂ ಕರ್ಕೊಂಡ್ ಬಂದಿದ್ದೀನಿ. ನೋಡ್ಬೇಕು ಸರ್ ಇನ್ ಯಾವಾಗ ಗೆಲ್ತಾರೆ ಅಂತ ನೋಡೋಣ. ಸತಿ ಸೋತ್ರು RCB-ನೇ, 60 ಸತಿ ಸೋತ್ರು RCB-ನೇ. ಇನ್ನೊಂದು ಕ್ವಶನ್ ಕೇಳ್ತೀನಿ, ಮ್ಯಾನೇಜ್ಮೆಂಟ್ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಮ್ಯಾನೇಜ್ಮೆಂಟ್ ಸರ್ ಲೋಕಲ್ ಟ್ಯಾಲೆಂಟ್ ಇರಬೇಕು. ಅಂಟಿಲ್ ಅನ್ಲೆಸ್ ಲೋಕಲ್ ಟ್ಯಾಲೆಂಟ್ ದೇ ಡೋಂಟ್ ಹ್ಯಾವ್ ಇಟ್ ದ ಬ್ಲಡ್. ಓಕೆ, ಕನ್ನಡಿಗ ದೇ ವೋಂಟ್ ಡೂ ಇಟ್. ಓಕೆ, ನಾಟ್ ಇವನ್ ಎ ಸಿಂಗಲ್ ಗೈ ದೇ ಹ್ಯಾವ್ ಟೇಕನ್. ಓಕೆ, ಅದು ಇರ್ಬೇಕು ಸರ್. ಲೋಕಲ್ ಟ್ಯಾಲೆಂಟ್ ಎಂಕರೇಜ್ ಮಾಡಬೇಕು. ಎಷ್ಟೊಂದು ಇದ್ದಾರೆ ಕರ್ನಾಟಕ ಅವ್ರು, ಯಾರು ಇದ್ದಾರೆ ಸರ್ ಟೀಮಲ್ಲಿ? ಚೆನ್ನಾಗಿ ಒಳ್ಳೆ ಮ್ಯಾಚ್, ಒಳ್ಳೆ ಫೈಟ್ ಎಂಜಾಯ್ ಮಾಡಿದ್ರಿ. ಬಟ್ ಈ ಸರಿ ನಮ್ಗೆ ಕಪ್ ಇಲ್ಲ, ಬರೋ ಸರಿ ವಿಲ್ ಹೋಪ್. 6 ಸತಿ ಸೋತ್ರು RCB-ನೇ, 60 ಸತಿ ಸೋತ್ರು RCB-ನೇ, 6 ಸತಿ ಸೋತ್ರು RCB-ನೇ. RCB-ನೇ ಅದು. ಯಾವಾಗ ಸೋತ್ರು ಅದು RCB, ನಮ್ಮ RCB-ನೇ ಅದು. ಏನು ಇಲ್ಲ, ಟೀಮ್ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿದೆ. ನಮ್ಮ RCB-ನೇ ಅದು. ಏನಿದ್ರು ನಮ್ಮ RCB, ನಮ್ಮ ಬೆಂಗಳೂರು ಯಾವತ್ತಿದ್ರು RCB-ನೇ. ಟೀಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಕ್ಕೆ ಇಷ್ಟಪಟ್ರೆ ಹೇಳಿ. ಅವ್ರ ಮ್ಯಾನೇಜ್ಮೆಂಟ್ ಈಗ ಏನ್ ಗೊತ್ತಿಲ್ಲ, ಏನ್ ಮಾಡ್ಬೇಕು, ಯಾರು ಸೆಲೆಕ್ಟ್ ಮಾಡ್ಬೇಕು, ಯಾವ ಟೀಮ್ ಅಲ್ಲಿ ಯಾರ್ಗ್ ಆಡಿಸ್ಬೇಕು. ಇವತ್ತು ಬ್ಯಾಟಿಂಗ್ ಟೀಮ್ ಅಲ್ಲಿ ಫರ್ಗ್ಯೂಸನ್ ಗೆ ಆಡಿಸಿದ್ದಾರೆ. ಮತ್ಲಬ್ ವರ್ಸ್ಟ್ ಟೀಮ್ ಎಲ್ಲ ಚೇಂಜ್ ಆಗ್ಬಿಡ್ಬೇಕು. ಕಿಂಗ್ ಫಿಶರ್ ಯಾವತ್ತಿ ಹೆಸರಿಂದ ಮುಂದೆ ಹೋಗ್ತಲ್ಲ ಅವತ್ ಗೆಲ್ತಾರ. RCB ಟೀಮ್ಗೆ ಲೋಕಲ್ ಕರ್ನಾಟಕದ ಬ್ಯಾಟ್ಸ್ಮನ್ KL ರಾಹುಲ್ ಬರ್ಬೇಕು. ಅದೇ ರೀತಿ ಲೋಕಲ್ ಬೌಲರ್ ಗಳಿಗೆ ಚಾನ್ಸ್ ಕೊಡ್ಬೇಕು. ತುಂಬಾ ಹೊರಗಡೆಗೆ ಚಾನ್ಸ್ ಕೊಡ್ಕೊಂತ ಬಂದಿದ್ದಾರೆ. ನೆಕ್ಸ್ಟ್ ಲೋಕಲ್ ಪ್ಲೇಯರ್ ಚಾನ್ಸ್ ಕೊಡ್ಬೇಕು. ಸೋತ್ರು ಗೆದ್ರು RCB, ಏನಂತೀರಾ? ದಿಲ್ ಜೀತಾ ಹೈ, ಬೆಂಗಳೂರು ದಿಲ್ ಜೀತಾ ಹೈ. ಮುಂಬೈ ಇವರು ಮುಂಬೈನ ಬಂದಿದ್ದಾರೆ. ವಿರಾಟ್ ಕೊಹ್ಲಿ ಫ್ಯಾನ್. ಟೀಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಟೀಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಲ್ಲರೂ ಗೊತ್ತು. ವರ್ಸ್ಟ್ ಬೌಲಿಂಗ್ ಟೀಮು. ಐ ಮೀನ್ ಅಟ್ ಲೀಸ್ಟ್ ಒಂದು ಗುಡ್ ಬೌಲರ್ ಇರಬೇಕು ಟೀಮಲ್ಲಿ. ಅವರಿಗೆ ಟೀಮ್ ಚೂಸ್ ಮಾಡಕ್ಕೆ ಬರಲ್ಲ, ಅದೊಂದು ವಿಷಯ. ಎಂಡ್ ಆಫ್ ದ ಡೇ ನಾವು ಫ್ಯಾನ್ಸ್ ಆಗಿ ವಿನ್ ಆರ್ ಲೂಸ್ ನಾವು ಸಪೋರ್ಟ್ ಮಾಡ್ತೀವಿ. ಟಿಲ್ ವಿ ದೇರ್ ವಿ ವಿಲ್ ಸಪೋರ್ಟ್. ವಿರಾಟ್ ಕೊಹ್ಲಿ ಈಸ್ ಅವರ್ ಲೈಫ್. ವಿರಾಟ್ ಕೊಹ್ಲಿ ಅವನಲ್ಲಿ ಓಡೋದ್ನಲ್ಲ ಆತರ. ಒಂದ್ ನಿಮಿಷ ಅಲ್ಲಿ ಮುಂಬೈಯಿಂದ ಓಡ್ ಬಂದಲ್ಲ ಆತರ ಒಬ್ಬ ಕಮಲೇಶ್ ಅಂತ ಓಡ್ ಬಂದಿ. ಹೊಸ ಮೀಮ್ ಮೆಟೀರಿಯಲ್. ಹೆಂಗ್ ಓಡ್ ಬಂದೆ ಅಂದ್ರೆ ದುನ್ ಅಂತ ಓಡ್ ಬಂದೆ ಅಂತಾನೆ. ಹಂಗೆ ನಮ್ಗೆ ಒಬ್ಬ ಬೌಲರ್ ದುನ್ ಅಂತ ವಿಕೆಟ್ ತೆಗೆದ್ಬಿಟ್ರೆ ಚೆನ್ನಾಗಿ ವಿಕೆಟ್ ಗೆಲ್ತಿರ್ ಸರ್. ಇದು ಹೊಸ ಅಧ್ಯಾಯ. It was good actually. This time it was good. The chase was good. Thank you. ಮ್ಯಾಚ್ ಬಗ್ಗೆ ಏನಾದ್ರು? It was a good match. Super match. DK batting is super. ಮ್ಯಾಚ್ ಚೆನ್ನಾಗಿತ್ತು. ಬೌಲಿಂಗ್ ಸ್ವಲ್ಪ ಇಂಪ್ರೂವ್ ಆಗಬೇಕು. RCB ಫಾರೆವರ್. ಮ್ಯಾಚ್ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಡಮ್ಮಿ ಬೌಲಿಂಗ್. ಟೀಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಮ್ಯಾನೇಜ್ಮೆಂಟ್ ಚೇಂಜ್ ಮಾಡ್ಬಿಡ್ಬೇಕು ಫಸ್ಟ್. ಅಲ್ಲ ಸರ್, ಎಲ್ಲ ಒಳ್ಳೆ ಟೀಮ್ ಇದೆ RCB. ಬೇರೆ ಟೀಮ್ ಅವರು ಎಲ್ಲರೂ ಚೆನ್ನಾಗಿ ಒಳ್ಳೆ ಪ್ಲೇಯರ್ಸ್ಗೆ ತಗೊಂಡಿದ್ದಾರೆ. RCB-ಯಲ್ಲಿ ಅಂದರೆ ಬರೀ ನಾಮಕೆ ವಾಸ್ತೆ ಅನ್ನೋ 4 ಪ್ಲೇಯರ್ ಮಾತ್ರ ಇದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ಡುಪ್ಲೆಸಿಸ್, DK ಅಷ್ಟೇ. ಹಾಗಾಗಿ ಟೀಮ್ ಎಲ್ಲ ಸರಿ ಇಲ್ಲದ ಕಾರಣ ಈ ತರ ಹೀನಾಯವಾಗಿ ಸೋಲ್ತಾ ಇದ್ದಾರೆ. ನಾವೇನು ಹೇಳೋದು ಸರ್? RCB is always RCB. RCB 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 RCB. ಮ್ಯಾನೇಜ್ಮೆಂಟ್ ಬಗ್ಗೆನಾ? ಭಗವಂತನೇ ಕಾಪಾಡಬೇಕು. ನೀವ್ ಯಾರನ್ನಾದ್ರೂ ಮಿಸ್ ಮಾಡ್ಕೋತಾ ಇದ್ದೀರಾ ಇವತ್ತು? We win, we lose, we always support RCB. RCB RCB. ಪ್ಲೇಯರ್ ನ ಮಿಸ್ ಮಾಡ್ಕೋತಾ ಇದ್ದೀರಾ ನೀವು? Siraj, we missed you. Very much we missed you Siraj. RCB ಗೆಲ್ಲತ್ತೆ ಅಂದ್ಬಿಟ್ಟು ಇಷ್ಟು ವರ್ಷ ಕಳೆದೋಯ್ತು, ಗೆಲ್ತಿಲ್ಲ. ತುಂಬಾ ಬೇಜಾರಾಯ್ತು. ಮ್ಯಾನೇಜ್ಮೆಂಟ್ ಬಗ್ಗೆ ಮೆಟ್ತಾ ಹೊಡಿಬೇಕು. ಮ್ಯಾನೇಜ್ಮೆಂಟ್ಗೆ ಒಂದೇ ಮಾತು ಹೇಳ್ಬೇಕು, ಮೆಟ್ತಾ ಹೊಡಿಬೇಕು ಮ್ಯಾನೇಜ್ಮೆಂಟ್ಗೆ. ಒಳ್ಳೆ ಬೌಲಿಂಗ್ ಇಲ್ಲ, ಬ್ಯಾಟರ್ ಅವ್ರು ಎಷ್ಟು ಪ್ರಯತ್ನ ಪಡ್ತಾರೆ. ವಿರಾಟ್ ಕೊಹ್ಲಿ ಒಬ್ಬ ಹೊಡಿಬೇಕು ಅಂತ ಆಗುತ್ತಾ? ಮ್ಯಾಕ್ಸ್ವೆಲ್ 0 5 ಮ್ಯಾಚಿಂದ ವೇಸ್ಟು. ನಮಗೆ ಬೇಜಾರಾಯಿತು, ಅದಕ್ಕೆ ಈಚೆ ಎದ್ಬಿದ್ದಾಯಿತು. ಏನೂ ಇಲ್ಲ, ನೆಕ್ಸ್ಟ್ ಸಲ ಕಪ್ ನಮ್ಮದೇ. ಟೀಮ್ ಸೆಲೆಕ್ಷನ್ ಚೆನ್ನಾಗಿರಬೇಕು, ನಮ್ಮ ಬೆಂಚ್ ಸ್ಟ್ರಾಂಗ್ ಇರಬೇಕು. ಟಾರ್ಗೆಟ್ ರೀಚ್ ಆಗ್ತಿದ್ದಾರೆ ಸರ್ ಅಷ್ಟೇ. ಈಗ ಕೊಹ್ಲಿ ಒಂದ್ಸ ಹೋಗಿದ್ಕೆ ಒಂದ್ ಸ್ವಲ್ಪ ವೀಕ್ ಆದಂಗೆ ಆಯ್ತು ಕ್ರಿಕೆಟ್. ನಿಮ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಮ್ಯಾನೇಜ್ಮೆಂಟ್ ಬಗ್ಗೆ? ಹಾಗೇನಿಲ್ಲ ಸರ್. ಹೇಗಿತ್ತು ಮ್ಯಾಚ್? ಚೆನ್ನಾಗಿತ್ತು ಅಂಕಲ್. ಆದ್ರೆ ಇದು ಮ್ಯಾಚ್ ಅಲ್ಲಿ ಇಲ್ಲಲ್ಲ ಅಂಕಲ್, ಅದೇ ಸ್ವಲ್ಪ ರೀಚ್ ಆಗ್ತಾರೆ ಡೌಟ್ ಅಂಕಲ್. ಒಂದ ದರಿದ್ರ ನನ್ನ ಮಕ್ಕಳು ಅಂದ್ರೆ ಟೀಮ್ ಮ್ಯಾನೇಜ್ಮೆಂಟ್ ನವರು ಇನ್ಯಾರು ಇಲ್ಲ. ಕರೆಕ್ಟ್ ಆಗಿ ಪ್ಲೇಯರ್ಸ್ ನ ಆಡ್ಸೋ ಅಷ್ಟು, ಯಾರು ಆಡ್ತಾರೆ ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ ಆಡ್ಸೋ ಅಷ್ಟು ಪೇಷನ್ಸ್ ಇಲ್ಲ ಅವ್ರಿಗೆ. ಸರ್, RCB ರೆಕಾರ್ಡ್ ಗಳನ್ನ ಈ ವರ್ಷನೇ 3 ಸರಿ ಇದ್ ಮಾಡಿದ್ದಾರೆ. ಹೌದು, ಇವತ್ತು ಇನ್ನೊಂದು ರೆಕಾರ್ಡ್ 300 ಮಿಸ್ ಆಗಿದೆ ಅವ್ರು ಹೈದರಾಬಾದ್. ಓಕೆ, ಲಾಸ್ಟ್ ಕ್ವಶನ್, ನೀವು ಯಾರನ್ನಾದ್ರೂ RCB ಲಿ ಮಿಸ್ ಮಾಡ್ಕೋತಾ ಇದ್ದೀರಾ ಸರ್ ಇವತ್ತಿನ ಮ್ಯಾಚ್? ಡೆವಿಲಿಯರ್ಸ್.
100. ಎಸ್ ಹೊಡಿತಾರೆ ಬ್ರೋ ಮ್ಯಾಚ್ ಗೆಲ್ಬೋದಾಗಿತ್ತು, ವಿಕೆಟ್ಸ್ ಬೇಗ ಡೌನ್ ಆಯ್ತು, ಅದಕ್ಕೆ ಇಲ್ಲ ಅಂದ್ರೆ ಮ್ಯಾಚ್ ನಮ್ ಕೈಯಲ್ಲೇ ಇತ್ತು. ಮಿಡ್ಲ್ ಆರ್ಡರ್ ಇಶ್ಯೂ ಪವರ್ ಪ್ಲೇ ವರ್ಗೂ ಕರೆಕ್ಟ್ ಆಗಿ ಮ್ಯಾಚ್ ಹೋಯ್ತು. ಪವರ್ ಪ್ಲೇ ಆದ್ಮೇಲೆ ಅದೇನಾಯ್ತು ಗೊತ್ತಿಲ್ಲ ಬ್ರೋ, ಗೆದ್ದೋ ಮ್ಯಾಚ್ ಸೋತೋಗ್ಬಿಟ್ಟವ್ರೆ ಬ್ರೋ. ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಹೇಳೋದೇ ಬೇಡ ಬ್ರೋ. ಈ ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಇವತ್ತವರೆಗೂ ನೋಡೇ ಇಲ್ಲ ಬ್ರೋ. ಈ ಮ್ಯಾನೇಜ್ಮೆಂಟ್ ಚಾಲ್ನ ಬಿಟ್ಟವ್ರೆ, ಚಾಲು ರಾಹುಲ್ ಎಲ್ಲ ನಮ್ ಬೆಂಗಳೂರು ಪ್ಲೇಯರ್ಸ್ ಅವ್ರನ್ನ ಬಿಟ್ಟವ್ರೆ. ಅಯ್ಯೋ ಬಿಡಿ ಬ್ರೋ. ಲಾಸ್ಟ್ ಕ್ವಶನ್, ನೀವು ಯಾರನ್ನಾದ್ರೂ ಮಿಸ್ ಮಾಡ್ಕೋತಿದ್ರೆ RCB ಪ್ಲೇಯರ್ನ? ಚಾಲ್ ಬ್ರೋ, ಚಾಲ್ ಮತ್ತೆ KL ರಾಹುಲ್ ಅಷ್ಟೇ. ಏನ್ ಹೇಳೋಣ, ಹೋಯ್ತು ಎಲ್ಲ ಮ್ಯಾಚನ್ನು. ಆಡೋ ಹೋಮ್ ಗ್ರೌಂಡ್ ಅಲ್ಲೂ ಆಡ್ಲಿಲ್ಲ ಅಂದ್ರೆ ಇನ್ನೆಲ್ಲ ಆಡ್ತಕ್ ಸಾಧ್ಯ. ಟೀಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ಹೇಳಕ್ಕೆ ಇಷ್ಟಪಟ್ರೆ ಹೇಳಿ. ಸೂಪರ್, ನೆಕ್ಸ್ಟ್ ಟೈಮು ಹಿಂಗೆ ಸೆಲೆಕ್ಟ್ ಮಾಡ್ಲಿ. ಥ್ಯಾಂಕ್ ಯು. ಯಾರನ್ನಾದ್ರೂ ಮಿಸ್ ಮಾಡ್ಕೋತೀರಾ ನೀವು RCB ಟೀಮಲ್ಲಿ? ABD ಏನ್ ಹೇಳೋದು, ಡಿಸಪಾಯಿಂಟ್ಮೆಂಟ್ ಅಂತಾನೆ ಹೇಳ್ಬೇಕು. ಡಿಸಪಾಯಿಂಟ್ಮೆಂಟ್ ಅಂತಾನೆ ಹೇಳಕ್ಕಾಗಲ್ಲ. ಕೆಲವು ಪ್ಲೇಯರ್ಸ್ ಆಡಿದ್ದಾರೆ, DK ಆಗ್ಲಿ ವಿರಾಟ್ ಕೊಹ್ಲಿ ಎಲ್ಲ ಫುಲ್ ಎಫರ್ಟ್ ಕೊಟ್ಟಿದ್ದಾರೆ. ಬಟ್ ಬೇರೆ ಪ್ಲೇಯರ್ಸ್ನೆಲ್ಲ ಮ್ಯಾನೇಜ್ಮೆಂಟ್ ನೋಡಬೇಕು. ಇದು ಎಲ್ಲರೂ ಆ್ಯಕ್ಚುಲ್ ಆಗಿ ಹೇಳೋದೇ RCB ಮ್ಯಾನೇಜ್ಮೆಂಟ್ ಮೇಲೇ. ಪ್ರತಿ ಇಯರ್ ಆಕ್ಷನ್ ಬರುತ್ತೆ, ಏನಕ್ಕೆ ಒಳ್ಳೆ ಪ್ಲೇಯರ್ಸ್ ತೊಗೊಳಲ್ಲ ಅವ್ರಿಗೆ ಗೊತ್ತಿರಬೇಕು. ಬೌಲರ್ಸ್ ಅಂತೂ ವರ್ಸ್ಟ್, ಅದು ಯಾವ ಥರ ಅಲ್ಲ. SRH ಈ ಸೀಸನಲ್ಲೇ 2ನೇ ಸತಿ ಅವ್ರ ಸ್ಕೋರ್ನೇ ಬೀಟ್ ಮಾಡಿದ್ದಾರೆ ಅಂದ್ರೆ, ಆ ರೇಂಜಿಗೆ ಓಡಿಸ್ಕೊಂಡಿದ್ದಾರೆ ಅಂದ್ರೆ ಯೋಚನೆ ಮಾಡಬೇಕು. ಐ ಥಿಂಕ್ ಇಟ್ಸ್ ಐ ಟೈಮ್ RCB ಮ್ಯಾನೇಜ್ಮೆಂಟ್ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಆಬ್ವಿಯಸ್ಲಿ ABD, ಕ್ರಿಸ್ ಗೇಲ್ ಇವರೆಲ್ಲ ಇರಬೇಕಿತ್ತು. ಆ್ಯಂಡ್ ಚಹಲ್ ಒಳ್ಳೆ ಪ್ಲೇಯರ್ನ ನಾವೇ ಕಳ್ಕೊಂಡಿದೀವಿ ಅಂತ ಅನಿಸ್ತಿದೆ. ರಾಜಸ್ಥಾನ್ಗೆ ಹೋಗಿ ಚೆನ್ನಾಗೇ ಆಡ್ತಿದ್ದಾರೆ. ಸೊ ಐ ಥಿಂಕ್ ಅದೇ ಮ್ಯಾನೇಜ್ಮೆಂಟ್ ಅಂತ ಯೋಚನೆ ಮಾಡಬೇಕು. ಎಷ್ಟೇ ಆಗಲಿ ನಮಗೆ ಜೈ RCB ಈ ತರ ಸೋತ್ರೆ ಏನು ಬೇಜಾರೇನಿಲ್ಲ, ಬರ್ತೀವಿ ನೆಕ್ಸ್ಟ್ ಇಯರ್ ಫುಲ್ ಸ್ಟ್ರಾಂಗ್ ಆಗಿ ಬರ್ತೀವಿ. ಮ್ಯಾಚ್ ಸಕ್ಕದಾಯ್ತು, ಫ್ಯಾಂಟಾಸ್ಟಿಕ್ ಆಗಿತ್ತು. DK ಮಾತ್ರ ಹೆವಿ ಬ್ಯಾಟಿಂಗು, ಹೋಗ್ಲಿ ಬಿಡಿ ಪರವಾಗಿಲ್ಲ, ಈ ಸಲ ಕಪ್ ನಮ್ದೆ. 3 ಜನದ ಕಾಂಟ್ರಿಬ್ಯೂಷನ್ ಇತ್ತು. ದಿನೇಶ್ ಕಾರ್ತಿಕ್ ಆಗಲಿ, ಫಾಫ್ ಡು ಪ್ಲೆಸಿಸ್, ಕೊಹ್ಲಿ. ಜಾಕ್ಸ್ ಅನ್ಲಕ್ಕಿಯಾಗಿ ಔಟ್ ಆದ್ರು, ರನ್ ಔಟ್ ಆದ್ರು. ಇಲ್ಲಾಂದ್ರೆ ಅವ್ರಿದ್ರೆ ಇನ್ನೂ ಸ್ವಲ್ಪ ಕಾಂಟ್ರಿಬ್ಯೂಟ್ ಆಗಿರೋದು. ಬಟ್ ಓವರ್ ಆಲ್ ತುಂಬಾ ಚೆನ್ನಾಗಿತ್ತು. ಬೋತ್ ಟೀಮ್ಸ್ ತುಂಬಾ ಚೆನ್ನಾಗಿ ಆಡಿದ್ರು. ಸರ್ ಏನಿಲ್ಲ, 1 ವಿಕೆಟ್ ಬಿತ್ತಪ್ಪ ಅಂದ್ರೆ ಎಲ್ಲ ವಿಕೆಟ್ ಬೀಳ್ತದೆ ಸರ್. ಸ್ವಲ್ಪ ವಿರಾಟ್ ಕೊಹ್ಲಿ 1 ವಿಕೆಟ್ ಬಿತ್ತಪ್ಪ, ವಿರಾಟ್ ಕೊಹ್ಲಿ ಇರೋವರೆಗೆ ನಮ್ಮದೇ ಮ್ಯಾಚ್ ಅಂತೀವಿ. ಆಮೇಲೆ ಬಂದ್ಬಿಟ್ಟು ಏನೇ ಮ್ಯಾಚ್ ಇಲ್ಲ ಅನ್ಕೊಂತೀವಿ. ಯಾಕೆ ಗೊತ್ತಾ, ಎಲ್ಲ ಪ್ಲೇಯರ್ ಹಿಂದ್ಗಡೆ ಆಡ್ತಾವ್ರಿ, ಆಡಲ್ಲ ಅಂತ ಹೇಳಂಗಿಲ್ಲ. ಒಬ್ಬರು ಬಿಟ್ರೆ ಮೈಪರ್ ಲೂಮ್ರಾ ಆಡಲ್ಲ. ಆಮೇಲೆ ದಿನೇಶ್ ಕಾರ್ತಿಕ್ ಚೆನ್ನಾಗಿ ಆಡಿದ್ರು. ನಮ್ಮ ಪ್ಲೇಯರ್ಗಳನ್ನ ಎಂತಿಂಥ ಪ್ಲೇಯರ್ಗಳು ಬಿಟ್ರು ಗೊತ್ತಾ. KL ರಾಹುಲ್, ಯದುವೀಂದ್ರ ಚಾಲ್ ಎಷ್ಟು ಒಳ್ಳೆ ಬಾಲರ್. ಯದುವೀಂದ್ರ ಚಾಲ್ ಇವಾಗ ರಾಜಸ್ಥಾನ್ ಟೀಮಲ್ಲಿ ನೋಡಿಗೆ ನಮಗೆ ಒಂಥರ ಖುಷಿ ಪಡ್ತೀವಿ. ಯದುವೀಂದ್ರ ಚಾಲಲ್ಲಿ KL ರಾಹುಲ್ ಅಂತ ಒಳ್ಳೆ ಪ್ಲೇಯರ್. ಟೀಮ್ ಮ್ಯಾನೇಜ್ಮೆಂಟ್ ಏನು ಹೇಳ್ತೀವಿ ಸರ್, ಬಾಲಿಂಗ್ ಇದ್ರೆ ಬ್ಯಾಟಿಂಗ್ ಇರಲ್ಲ, ಬ್ಯಾಟಿಂಗ್ ಇದ್ರೆ ಬಾಲಿಂಗ್ ಇರಲ್ಲ. ಏನು ಹೇಳ್ತೀವಿ ಎಲ್ಲ. ಈಗ 16 ವರ್ಷದಿಂದ 17 ವರ್ಷ ನೋಡ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ ಸರ್. ಮ್ಯಾಚ್ ತುಂಬಾ ಚೆನ್ನಾಗಿತ್ತು, ಬಟ್ ಆದ್ರೆ ಬ್ಯಾಡ್ ಲಕ್ ಇವತ್ತು ಸೋತಿದ್ದಾರೆ. ಆದ್ರೆ ಅವರು ಇದು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಇವತ್ತು. ಹಾಗಾಗಿ ನೆಕ್ಸ್ಟ್ ಮ್ಯಾಚಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. I think very disappointed RCB lost the match. Turning point the Faf du Plessis wickets. I'm so very disappointed. We are RCB. I'm a SRH fan, but then RCB played really good innings and they gave me a heart attack. ಮ್ಯಾಚ್ ಏನ್ ಗುರು, DK ಎಷ್ಟು ಹೊಡೆದ್ರು ಗೆಲ್ಲಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ. ಟೀಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಟ್ರೆ ಹೇಳಿ. ಟೀಮ್ ಮ್ಯಾನೇಜ್ ಕರ್ನಾಟಕ ಪ್ಲೇಯರ್ಸ್ಗೆ ಸ್ವಲ್ಪ ಚಾನ್ಸ್ ಕೊಡಬೇಕು. ಮತ್ತೆ ಅಂದರೆ ಸ್ವಲ್ಪ ಬ್ಯಾಟಿಂಗ್ ಸ್ವಲ್ಪ ಸಪೋರ್ಟ್ ಬೇಕು. ಸಪೋರ್ಟ್ ಇದೆ ಆ್ಯಕ್ಚುಲಿ, ಸ್ವಲ್ಪ ಆ ಬೌಲಿಂಗಲ್ಲಿ ಸ್ವಲ್ಪ ಸಪೋರ್ಟ್ ಬೇಕು, ತುಂಬ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ವಿರಾಟ್ ಕೊಹ್ಲಿನೇ ಅಂತಾರೆ, ಆದರೆ ಬೇರೆಯವ್ರು ಚಾನ್ಸ್ ಕೊಡ್ಬೇಕು ತಾನೆ, ಬೇರೆಯವರು ಆಡಬೇಕು. ಒಬ್ಬ ಅಂದರೆ ಹಿಂಗೆ. ಮತ್ತೆ ಬೌಲಿಂಗ್ 270 280 T20 ಓಡಿಸ್ಕೊಂಡ್ರೆ ಎಲ್ಲರೂ ಬಂದ್ಬಿಟ್ಟು ಸ್ಟಾರ್ ಲೈನಪ್ ಮಾಡಿದ್ರು ಹೊಡಿಯೋಕ್ಕಾಗಲ್ಲ ವಾಪಸ್ ಅಷ್ಟೇ. I think the match was good. They played it very sportively. Always a loyal RCBN fan. Same here. They played good, but hard luck. Next time. ದುಡ್ಡು ಮಾಡ್ತಾ ಇದ್ದಾರೆ, ಮಾಡಲಿ ಚೆನ್ನಾಗೆ. ಎಷ್ಟುವರೆಗೂ ಮಾಡ್ತಾರೋ ಮಾಡಲಿ. ಆದರೂ ನಾವು ಫ್ಯಾನ್ಸ್ ಬಿಟ್ಕೊಡಲ್ಲ. ಸೋತ್ರು ಗೆದ್ರು ಅಂಕಲ್ ಮಕ್ಕಳಿಗೆ ಹೇಳೋದು ಒಂದೇ, ಮುಂದಿನ ಸಲ ಕಪ್ಪು ನಮ್ಮದೇ.